ಒಂದೊಂದು ರೂಪದಲ್ಲಿ ದೇವರನ್ನು ಕಂಡಿತೀವಿ ನಾವು. ಆದರೆ ಶ್ರೀಮಾನ್ ವಿಜಯ ಸಂಕೇಶ್ವರವರು ಕಾಯಕದಲ್ಲಿ ದೇವರನ್ನು ಕಂಡಂಥವ್ರು ಅಂತ ನಾನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಭಾಳ ತುಂಬ ಸಂತೋಷವಾಗ್ತಾ ಇದೆ. ತಾವು ನಮ್ಮ ಕರೆಗೆ ಹೋಗ್ಬಿಟ್ಟು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅನೇಕ ಒತ್ತಡಗಳ ನಡುವೆಯೂ ಕೂಡ ತಾವು ಆಗಮಿಸಿ ಈ ನಮ್ಮ ಚಿಕ್ಕ ಪ್ರಶಸ್ತಿಯನ್ನು ಸ್ವೀಕರಿಸಲು ಕೂಡ ಬಂದಿದ್ದು ನಮ್ಮ ಭಕ್ತರಿಗೆ ಅತೀವ ಸಂತೋಷವಾಗಿದೆ ಅಂತ ಹೇಳಿ ಇಚ್ಛೆ ಪಡ್ತಾನೆ. ಚಪ್ಪಾಳೆ ಹೊಡೆದು ಹೇಳೋದು ಬಹಳ ಅದ್ಭುತವಾದ ಒಬ್ಬ ಸಾಧಕನನ್ನು ಗುರುತಿಸಿದ ಹೆಮ್ಮೆ ನಮ್ಮ ಮಠಕ್ಕೂ ನಮ್ಮ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೆ ಸಲ್ಲುತ್ತದೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಅವ್ರಿಗೆ ಈ ಸದ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ನಮ್ಮ ಹೊಟ್ಟೆಲ್ ಜಕ್ಕ ಅವರು ಪ್ರತಿ ವರ್ಷ ಅವರೇ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆಯೇ ನಮ್ಮ ದೊಡ್ಡ ಜಿ ಪಾಟೀಲ್ ಅವರು ಕೂಡ ಇವತ್ತಿನ ದಾಸೋಹವನ್ನು ಮಾಡಿದ್ದಾರೆ. ಚಪ್ಪಾಳೆ ಹೊಡ್ರಿ. ಹಾಗೆಯೇ ನಮ್ಮ ಮಲ್ಲಿಕಾರ್ಜುನ ಜಯಂತಿ ಮಠರು ಕೂಡ ಇವತ್ತಿನ ದಾಸೋಹದ ಸೇವೆಯನ್ನು ಅವ್ರದ್ದೇ ಇದೆ. ಹಾಗೆಯೇ ನಮ್ಮ ಡಾಕ್ಟರ್ RS ರಾಜು ಅವರಂತೂ ಹೇಳೋದೇ ಬೇಕಾಗಿಲ್ಲ. ಅವರು ಪ್ರತಿ ವರ್ಷ ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಟ್ಟು ನಿನ್ನೆ ಬಂದು ಪುಷ್ಪಾರ್ಪಣೆಯನ್ನು ಮಾಡಿದ್ದಾರೆ ನಮ್ಮ ಎದುರಿಗೆ. ಭಾಳ ಸರಳ ವ್ಯಕ್ತಿ. ಹಾಗೆಯೇ ನಮ್ಮ ಮುಖ್ಯ ಪ್ರಾಯೋಜಕರಾದಂಥ ಮಲ್ಲು ವೀರಾಪುರವರು ಮತ್ತು ಎಲ್ಲ ರಾಜಕಾರಣಿಗಳು ಹಾಗೂ ಸಮಾಜ ಸೇವಕರು ಮತ್ತು ನನ್ನ ಮಠದ ಕಾರ್ಯಕರ್ತರು, ಯಾಕಂದರೆ ಅವರು ಭಾಳ ಇಂಪಾರ್ಟೆಂಟ್. ನಾನು ಬರೀ ಹೇಳಿದರೂ ಕೂಡ ಚಾಚು ತಪ್ಪದೆ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಸಿದ್ದನಬಳ್ಳ ಮತ್ತು ಬೆನಕನವಾಡಿ ಗ್ರಾಮದವರು ಕೂಡ ಭಾಳ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಿ ಈ ಸದ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ